ಗುಮಗೇರ ಹಾಗೂ ದೋಟಿಹಾಳ ಅಂಚೆ ಕಚೇರಿ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ಗುಮಗೇರ ಹಾಗೂ ದೋಟಿಹಾಳ ಗ್ರಾಮದಲ್ಲಿ ನೂತನ ಅಂಚೆ ಕಚೇರಿ ಕಟ್ಟಡ ಭೂಮಿ ಪೂಜೆ ಸಂಸದ ರಾಜಶೇಖರ್ ಹಿಟ್ನಾಳ ನೆರವೇರಿಸಿದರು. ಸಂಸದ ಆಪ್ತ ಸಹಾಯಕ ಅರುಣ್ ಕುಮಾರ್ ನಾಯ್ಕರ ಮಾತನಾಡಿ, ಈ ಕಟ್ಟಡವನ್ನು ವಿಶೇಷವಾಗಿ ಕಲ್ಯಾಣಿ ಸ್ಟೀಲ್ ಕಂಪನಿಯ ಕಾರ್ಪೊರೇಟರ್ ಸಾಮಾಜಿಕ ಜವಾಬ್ದಾರಿ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ನೂತನ ಅಂಚೆ ಕಚೇರಿ ಕಟ್ಟಡ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಕಟ್ಟಡವು ವಿಶಿಷ್ಟ ರೂಪುರೇಷೆಯಲ್ಲಿ ನಿರ್ಮಾಣವಾಗುತ್ತಿದ್ದು ಎಲ್ಲಾ ಕಟ್ಟಡಗಳು ಒಂದೇ ಮಾದರಿಯಲ್ಲಿ ಇವೆ ಎಂದು ಹೇಳಿದರು. ಇನ್ನು ಕೇಂದ್ರ ಅಂಚೆ ಕಚೇರಿ ಎಚ್ಒ ಜಿಎನ್ ಹಳ್ಳಿ ಮಾತಾಡಿದ, ಜಿಲ್ಲೆಯಲ್ಲಿ ಸುಮಾರು 185 ಗ್ರಾಮೀಣ ಅಂಚೆ ಕಚೇರಿಗಳಿಗೆ ಸರ್ಕಾರಿ ಕಟ್ಟಡಗಳಿಲ್ಲ. ಕೆಲ ಕಡೆ ಬಾಡಿಗೆ ಕಟ್ಟಡ, ಬಯಲು ಜಾಗ, ಗುಡಿಗುಂಡಾರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂಚೆ ಕಚೇರಿಯಲ್ಲಿ ಅನೇಕ ಇನ್ಶೂರೆನ್ಸ್ ಸೌಲಭ್ಯಗಳು, ಹಣಕಾಸು ವ್ಯವಹಾರಗಳು ನಡೆಯುತ್ತಿದ್ದು ಅದಕ್ಕೆ ಸುರಕ್ಷತೆ ಇಲ್ಲದಂತಾಗಿದ್ದು, ಸಂಸದರಲ್ಲಿ ಕಟ್ಟಡಕ್ಕಾಗಿ ಮನವಿ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಿದ ಸಂಸದರು ಕೈಗಾರಿಕಾ ಕಂಪನಿಗಳ ಸಿಎಸ್ಆರ್ ಅನುದಾನದಲ್ಲಿ 185 ಕಟ್ಟಡಗಳನ್ನು ನಿರ್ಮಿಸುವುದಾಗಿ ಭರವಸೆ ನೀಡಿದ್ದು, ವರ್ಷಕ್ಕೆ 50ರಂತೆ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದು, ಅದರಲ್ಲಿ ಗುಮಗೇರ 7ನೇ ಹಾಗೂ ದೋಟಿಹಾಳ 8ನೇ ಕಟ್ಟಡ ಭೂಮಿ ಪೂಜೆಯಾಗಿದೆ. ಇದು ದೇಶದಲ್ಲೇ ಪ್ರಥಮ ಪ್ರಯತ್ನ, ಅತ್ಯಂತ ಮಹತ್ವವುಳ್ಳದಾಗಿದೆ ಎಂದು ಹೇಳಿದರು. ನಂತರ ಅಂಚೆ ಕಚೇರಿ ಕಟ್ಟಡ ಮಾದರಿ ಚಿತ್ರವನ್ನು ಕೂಡ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷ ಹುಸೇನ್ ಸಾಬಾ ದೋಟಿಹಾಳ, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಶೇಖರಗೌಡ ಮಾಲಿ ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ದೊಡ್ಡಬಸವ ಬಯ್ಯಾಪುರ, ಲಾಡ್ಲಾ ಮಶಕ್ ದೋಟಿಹಾಳ, ಶಿವಶಂಕರಗೌಡ ಕಡೂರು ಮತ್ತು ಚಂದ್ರಶೇಖರ್ ನಾಲ್ತಾವಡ ಹಾಗೂ ದೊಡ್ಡಯ್ಯ ಗದ್ದಡಕಿ ಮತ್ತು ಗುಮಗೇರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪರಸಪ್ಪ ಗಂಗನಾಳ, ದೋಟಿಹಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಹೇಶ್ ಕಾಳಗಿ, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಅಂಚೆ ಕಚೇರಿ ಸಿಬ್ಬಂದಿಗಳು ಹಾಗೂ ಊರಿನ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದ್ರೆ, ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ನಡೆಯಲಿಕ್ಕೆ ತುಂಬಾ ಗ್ರಾಮೀಣ ಮಟ್ಟದಲ್ಲಿ ಸಹಕಾರಿಯಾಗಿರ್ತಕ್ಕಂಥದ್ದು ಅಂಚೆ ಕಚೇರಿ ಇಲಾಖೆಗಳು. ತಮ್ಗೆ ಗೊತ್ತಿರೋಂಗೆ ಆ ಅಂಚೆ ಕಚೇರಿಯ ಕಟ್ಟಡಗಳು ಯಾವುದೋ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡಗಳು ಇಲ್ಲದೆ ಯಾವುದೋ ಒಂದು ಖಾಸಗಿ ಮನೆಗಳಲ್ಲಿ, ಬಿಲ್ಡಿಂಗ್ಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿವೆ. ಅವುಗಳಿಗೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನ ವ್ಯವಸ್ಥೆ ಒದಗಿಸಿಕೊಡ್ಬೇಕಂತ ಒಂದು ಮಹಾ ಪರಿಕಲ್ಪನೆಯಿಂದ ನಮ್ಮ ಸಂಸದರು ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಕೈಗಾರಿಕೆಗಳು ಅವುಗಳ ಸಾಮಾಜಿಕ ಹೊಣೆಗಾರಿಕೆ ನಿಧಿಯನ್ನ ಸಮಾಜದ ಏಳಿಗೆಗಾಗಿ ಬಳಸಬೇಕಾಗ್ತೈತಿ. ಆ ಬಳಸುವಂತಹ ನಿಧಿಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಇಡೀ ದೇಶದಲ್ಲಿಯೇ ಈ ವಿನೂತನವಾಗಿರ್ತಕ್ಕಂಥ ಮಾದರಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಈ ಊರಲ್ಲಿ ನಿಂತು ಈ ಕಟ್ಟಡವನ್ನು ನೋಡಿದ್ರೆ ಅದೇ ಕಟ್ಟಡ ಅಂಚೆ ಕಚೇರಿನ ಮತ್ತೊಂದು ಊರಲ್ಲಿ ಹೋಗಿ ನೋಡಿದ್ರೂ ಕೂಡ ಅದು ಏಕ ಮಾದರಿಯಲ್ಲಿ ಇರುತ್ತೆ. ಈ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಎಂಟೈರ್ ಇಂಡಿಯಾದೊಳಗೆ ಅದಕ್ಕೆ ಫಸ್ಟ್ ಟೈಮ್ ನಾವು ಮಾಡ್ತಾ ಇದ್ವಿ. ಅದಕ್ಕೆ ತಮ್ಮೆಲ್ಲರ ಯೋಜನೆಗೆ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. 765 ಸ್ಕ್ವೇರ್ ಫೀಟ್ ಅಲ್ಲಿ ಈ ಅಂಚೆ ಕಚೇರಿ ನಿರ್ಮಾಣ ಆಗ್ತಿದೆ. ಅದಕ್ಕೆ ತಗತಕ್ಕಂಥ ವೆಚ್ಚ 15,62,000 ರೂಪಾಯಿಗಳು. ಅದನ್ನ ಕಂಪನಿಯವರೇ ನೀಡ್ತಿದ್ದಾರೆ. ಇಲ್ಲಿ ನಿಮ್ಮೂರಲ್ಲಿ ಈ ಗುಂಗೇರಿ ಗ್ರಾಮದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಕಂಪನಿಗೆ ಈ ಕಟ್ಟಡದ ಅನುದಾನವನ್ನ ಕಲ್ಯಾಣಿ ಫ್ಯಾಕ್ಟರಿ ಅವರು ನೀಡ್ತಾ ಇದ್ದಾರೆ. ಅದನ್ನ ಇವತ್ತು ಮಾನ್ಯ ಸಂಸದರು ತಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಎಲ್ಲ ಮುಖಂಡರುಗಳ ಸಮಕ್ಷಮದಲ್ಲಿ ಅವರೊಂದಿಗೆ ಸೇರ್ಕೊಂಡು ಇವತ್ತಿನ ದಿನ ಇದು ಆಗ್ತಿದೆ. ಇದ್ರದ್ದು ಈ ಕಟ್ಟಡವನ್ನು ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತಂದು ತಮಗೆ ತಿಳಿಸುತ್ತಾ, ಈ ಅಂಚೆ ಕಚೇರಿ ಯಾಕೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಕುರಿತು ಅಂಚೆ ಕಚೇರಿ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಹಳ್ಳಿ ಸಾಹೇಬ್ರವರು ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ಬೇಕಂತ ಅವರಿಗೆ ಕೇಳ್ತಾರೆ. ಸಂಸದರೇ ಮತ್ತು ಈ ಗ್ರಾಮದ ಹಿರಿಯರೇ, ಎಲ್ಲ ಪಂಚಾಯತ್ ಮತ್ತು ವಿಡಿಯೋಗಳವರೇ, ಎಲ್ಲ ಕಚೇರಿಗಳನ್ನು ಅವರ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ಇಲ್ಲಿ ಏನೇನು ಗ್ರಾಮೀಣ ಅಂಚೆ ಕಚೇರಿಗಳಲ್ಲಿ ಒಂದು ಸೌಲಭ್ಯಗಳು ಸಿಗ್ತಾವ, ಅವು ಯಾವ ರೀತಿ ಅವ್ರು ಮುಗಿಸ್ಬೇಕು, ಏನು ಕೊರತೆ ಇದೆ ಇಲ್ಲಿ ಅಂತಕ್ಕಂಥ ನೋಡಿದಾಗ
ಎಲ್ಲೂ ಸುಮಾರು 185 ಗ್ರಾಮೀಣ ಅಂಚೆ ಕಚೇರಿಗಳು ಬರ್ತಾವೆ ಕೊಪ್ಪಳ ಜಿಲ್ಲೆಯಲ್ಲಿ. ಅಲ್ಲಿ ಎಲ್ಲೂ ಕೂಡ ಕಟ್ಟಡಗಳಿಲ್ಲ. ಕೆಲವು ಕಡೆ ಸ್ವಂತ ಬಾಡಿಗೆ ಕೊಟ್ಟು ನಡೆಸ್ತಾರ, ಇನ್ನು ಕೆಲವು ಕಡೆ ಬಯಲು ಜಾಗದಲ್ಲಿ ಇಟ್ಟಿರ್ತಾರೆ, ಕೆಲವು ಕಡೆ ಮಸೂತಿ ಗುಡಿಯಲ್ಲಿ ಇಟ್ಟಿರ್ತಾರೆ. ಇದನ್ನೆಲ್ಲ ಮನಗಂಡು ನಾವು ಅವ್ರಿಗೊಂದ್ಸಲ ಮನವಿ ಮಾಡಿಕೊಂಡಾಗ, ಇಲ್ಲಿ ನಮ್ಮ ಪೋಸ್ಟ್ ಆಫೀಸಿಗೆ ಕೆಲಸ ಮಾಡ್ತೀವಿ, ಬ್ಯಾಂಕಿಂಗ್ ಕೆಲಸ ಮಾಡ್ತೀವಿ, ಇನ್ಶೂರೆನ್ಸ್ ವರ್ಕ್ ಮಾಡ್ತೀವಿ, ಪಾಸ್ಪೋರ್ಟ್ ಕೂಡ ಕೊಪ್ಪಳದಲ್ಲೇ ಮಾಡ್ತಾ ಇದ್ದೀವಿ, ಇವತ್ತು ಆಧಾರ್ ಕಾರ್ಡ್ ಮಾಡ್ತಾ ಇದ್ದೀವಿ, PM ಕಿಸಾನ್ ಎಷ್ಟು ಸಾವಿರಾರು ಕಿಟ್ಗಳನ್ನು ಇವತ್ತು ಕೊಡ್ತಾ ಇದ್ದೀವಿ. ಒಂದು ಜಾಗ ಇಲ್ಲ ಪೋಸ್ಟ್ ಆಫೀಸಿಗೆ, ಒಂದು ಸರಿಯಾದ ಜಾಗ ಇಲ್ಲ. ಅದಕ್ಕೆ ಜಾಗ ಕೊಟ್ಟು ದುಡ್ಡು ಇಟ್ಕೊಳ್ಳೋಕ್ಕೂ ಕೂಡ ಸ್ವಲ್ಪ ತೊಂದರೆ ಇದೆ. ದುಡ್ಡು ಜನರಿಗೆ ಕೊಡಬೇಕಲ್ಲ. 108 ಸ್ಕೀಮ್ ಅದಾವ ಇವತ್ತು ಬ್ಯಾಂಕಿನಾಗ, ಏನದಾವ ಅವೆಲ್ಲ ಅದಾವ. ಇನ್ಶೂರೆನ್ಸ್ ಹಳ್ಳಿಗರಿಗೆ ಬೇರೆ, ಎಂಪ್ಲಾಯೀಸಿಗೆ ಬೇರೆ, ಅಲ್ಲಿ ಒಳ್ಳೆ ಬೋನಸ್ ಇರ್ತಕ್ಕಂಥದ್ದು. ಆಮೇಲೆ ಈಗೆಲ್ಲ ಆಧಾರ ಮಾಡ್ತಕ್ಕಂಥದ್ದು. ಒಂದು ಬಿಲ್ಡಿಂಗೇ ಇರಲಿಲ್ಲ, ಒಂದು ನೆಲೆ ಇರಲಿಲ್ಲ ಇಲ್ಲಿ ತನಕ. ಇದನ್ನೆಲ್ಲ ಅವ್ರ ಗಮನಕ್ಕೆ ತಂದಾಗ ಅವ್ರೊಂದು ತೀರ್ಮಾನ ತಗೊಂಡ್ರು. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ನಮ್ಮ ಜೊತೆಗೆ, ಫ್ಯಾಕ್ಟ್ರಿ ಅವ್ರ ಜೊತೆಗೆ ಈ CSR ಫಂಡನ್ನು ಬಳಸ್ಕೊಂಡು ನಾವು ಏನು ಮಾಡ್ಲಿಕ್ಕೆ ಸಾಧ್ಯತೆ ಅಂತ ಹೇಳಿ ತೀರ್ಮಾನ ಬಂದಾಗ 185 ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳಿಗೆ ಸ್ವಂತ ಕಟ್ಟಡವನ್ನು ಒಂದೇ ಮಾದರಿಯಲ್ಲಿ, ಒಂದೇ ಖರ್ಚಿನಲ್ಲಿ, ಇಡೀ ಜಿಲ್ಲೆಯಲ್ಲಿ ನೋಡಿದ್ರೆ ಒಂದೇ ಥರ ಇರಬೇಕು. ಅಲ್ಲಿ ವಾಷಿಂಗ್ ಫೆಸಿಲಿಟೀಸ್ ಇರ್ತಕ್ಕಂಥದ್ದು, ನೀರಿನ ಫೆಸಿಲಿಟೀಸ್ ಇರ್ತಕ್ಕಂಥದ್ದು, ಮತ್ತು ವೃದ್ಧರು, ಇವತ್ತು ನಮ್ಮ ವಯಸ್ಸಾದವರು, ಹಿರಿಯ ನಾಗರಿಕರು ಬರ್ತಾರೆ, ಅವರು ಕೂಡ್ಲಿಕ್ಕೆ ಜಾಗ ಇರುವ ರೀತಿಯೊಳಗೆ ಒಳ್ಳೆ ಸುಸಜ್ಜಿತವಾದ ರೀತಿಯಲ್ಲಿ ಒಂದು ಮಾಡೆಲ್ ಆಗಿ ಯಾಕೆ ಮಾಡಬಾರ್ದು ಅಂತ ತೀರ್ಮಾನ ತೊಗೊಂಡು ಇವತ್ತು ಇದು 8ನೇ ಆಫೀಸ್ ಪೂಜೆ ಮಾಡ್ತಾ ಇರ್ತಾರೆ. ನಾ ಹೇಳ್ತಾ ಇದ್ದೀನಿ, ಇದು ದೇಶದಲ್ಲಿ ಈ ಥರ ಬೇರೆ ಎಲ್ಲಿ ಮಾಡ್ತಾ ಇಲ್ಲ, ಯಾವ ರಾಜ್ಯದಲ್ಲಿಯೂ ಮಾಡ್ತಾ ಇಲ್ಲ. ಅಂದರೆ ಗ್ರಾಮೀಣ ಭಾಗದ ಸೇವೆ, ಈ ಗ್ರಾಮೀಣ ಭಾಗದೊಳಗೆ ಇರೋದಲ್ಲ ನಮ್ಮ ದೇಶ ಇರೋದೆಲ್ಲ ಗ್ರಾಮೀಣನ. ಇವತ್ತೆಲ್ಲರೂ ಅಲಕ್ಷ್ಯ ಮಾಡ್ತಾ ಇದ್ದಾರೆ ಅದನ್ನು. ಇವ್ರು ಮಾತ್ರ ಅಲ್ಲಿ ಒಂದು ಸೇವೆ ಸಿಗಬೇಕಾದ್ರೆ ಒಂದು ಕಟ್ಟಡದ ಅವಶ್ಯಕತೆ ಐತೆ ಅಂತಕ್ಕಂಥ ಒಂದು ಮೂಲಭೂತ ಅವಶ್ಯಕತೆಯನ್ನು ಅರ್ಥಕೊಂಡು ಇವತ್ತು ಪ್ರತಿಯೊಂದು ಈ 8ನೇದಿದೆ, ಈ ವರ್ಷ 50 ಮಾಡ್ಬೇಕಂತೇಳಿ ಒಂದು ತೀರ್ಮಾನ ಆಗಿದೆ. ಅವರು CSR ಅವರು ಫಂಡ್ನೊಳಗೆ ಏನೇನು ಅವೈಲೇಬಿಲಿಟಿ ಇದೆ ಅದು ನೋಡ್ಕೊಂಡು ಇಷ್ಟೆಲ್ಲ ಅನೇಕ ಸೌಲಭ್ಯಗಳು ಹೇಳ್ತಾ ಹೋದ್ರೆ ಒಂದು ದಿವಸ ಆಗ್ತದೆ. ಇವತ್ತು ಅಷ್ಟೊಂದು ಇಲಾಖೆಗಳು ನಮ್ಮಲ್ಲಿ ಕೆಲಸ ಮಾಡ್ತಾವೆ. ಬ್ಯಾಂಕು, ಪೋಸ್ಟು, ಇನ್ಶೂರೆನ್ಸು, ಪಾಸ್ಪೋರ್ಟು, ಆಧಾರ್, ಭಾಳಷ್ಟು ಸಮಯ ಇಲ್ಲ ನಿಮ್ಗೆ. ನಮ್ಮ ಅಂಚೆ ಇಲಾಖೆಯಲ್ಲಿ ಕೇಳಿದ್ರೆ ಎಲ್ಲ ಮಾಹಿತಿಯನ್ನು ಕೇಳ್ತಾರೆ. ಅನೇಕ ಟೈಪ್ ಇನ್ಶೂರೆನ್ಸ್ ಅದಾವ. ಇವತ್ತು 500 ರೂಪಾಯಿ ಕಟ್ಟಿದ್ರೆ ಇನ್ಶೂರೆನ್ಸ್, ಆಕ್ಸಿಡೆಂಟ್ ಅಂತ ಮಾಡಿದ್ರೆ 10 ಲಕ್ಷ ರೂಪಾಯಿ ಸಿಗ್ತದೆ. ಏನಾರು ಆಕ್ಸಿಡೆಂಟ್ ಆದರೆ, ಆಕ್ಸಿಡೆಂಟ್ ಅಂದ್ರೆ ಬರೀ ಆಕ್ಸಿಡೆಂಟ್ ಅಂತಲ್ಲ, ಹಾವು ಕಡೋದಿರ್ಬೋದು, ಕರೆಂಟ್ ಇದ್ದಿರ್ಬೋದು. 700 ರೂಪಾಯಿ ಕಟ್ಟಿದ್ರೆ ವರ್ಷಕ್ಕೆ 15 ಲಕ್ಷ ರೂಪಾಯಿ ಸಿಗ್ತಕ್ಕಂಥವು. ಆಮೇಲೆ ನಿಮ್ಗೆ ಉಳಿತಾಯ ಮಾಡ್ತಕ್ಕಂಥ ಮನೋಭಾವ, ಇವತ್ತು ಗ್ರಾಮೀಣ ಭಾಗದ ಉಳಿತಾಯವೇ ಉಳ್ಳವರ ಮಾನ ಅಂತ ಹೇಳ್ತಾ ಇದ್ದೀವಿ ನಾವು. ಅಂಥ ಒಂದು ಅವಕಾಶಕ್ಕೆ ಒಂದು ನೆಲೆ ಬೇಕಾಗಿದೆ. ಅದಕ್ಕೋಸ್ಕರ ಇಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ನಮ್ಮ ಸಂಸದರು ಏನು ಹೊಸ ಒಂದು ವಿಷನ್, ಒಂದು ಪರಿಕಲ್ಪನೆ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ನಿಜವಾಗಲೂ ಅವರಿಗೆ ಧನ್ಯವಾದಗಳು.